ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಮಾಸ ಭವಿಷ್ಯ ಜುಲೈ ತಿಂಗಳಲ್ಲಿ ದ್ವಾದಶ ರಾಶಿ ಫಲಗಳು ಯಾವ ಥರ ಇದೆ ಅಂತ ತಿಳ್ಕೊಳ್ಳೋಣ. ಈಗ ನೋಡಿ, ಆಷಾಢ ಬರ್ತಾ ಇದೆ. ದುರ್ಗಾದೇವಿ ಆರಾಧನೆಗೆ ಶ್ರೇಷ್ಠವಾಗಿದೆ. ಗುರು ಪೂರ್ಣಿಮೆ ಬರ್ತಾ ಇದೆ ಇದೇ ತಿಂಗಳಲ್ಲಿ. ಹಾಗಾಗಿ ಗುರುಗಳ ಆರಾಧನೆ ಮಾಡೋದಾಗಲಿ, ಗುರುಗಳಿಂದ ಆಶೀರ್ವಾದ ಪಡೆಯೋದ್ರಿಂದ ಕೂಡ ಈಗ ಅನುಕೂಲಗಳು ಹೆಚ್ಚಾಗುತ್ತೆ. ಈಗ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರ ಅಂದ್ರೆ ರಾಶಿಗಳಲ್ಲಿದೆ, ಗೋಚರಿಸ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಬುಧ ಮಿಥುನ ರಾಶಿಯಲ್ಲಿ ಸ್ವಸ್ಥಾನದಲ್ಲಿ ಸಂಚಾರ. ನಂತರ ಗುರು ರವಿ ಇಬ್ಬರ ಮಿಲನ ಕರ್ಕ ರಾಶಿಯಲ್ಲಿ. ಗುರು ಉಚ್ಚ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಹಾಗೆ ಶುಕ್ರ ಕೇತುಗಳ ಮಿಲನ. ಒಂದು ಶುಕ್ರಾಚಾರ್ಯರು ನಾಲೆಡ್ಜ್ ಅಲ್ಲಿ ಪೀಕ್ ಆಗಿರುವಂತ ಗುರುಗಳಾದ್ರೆ, ಕೇತು ಜ್ಞಾನಕಾರಕ. ಇದೆರಡೂ ಸೇರಿದಾಗ ಜ್ಞಾನ ವೃದ್ಧಿಗೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ನಿಮಗೆ. ಅಂದ್ರೆ ಅದರಲ್ಲೂ ಸೈಂಟಿಫಿಕ್ ಸ್ಟಡಿ ಮಾಡ್ತಿರೋರಿಗೆ ಒಂದು ಒಳ್ಳೆ ಅವಕಾಶ. ಪರಿಸರ ಚೆನ್ನಾಗಿದೆ. ಹಾಗೆ ರಾಹು ಕುಂಭ ರಾಶಿಯಲ್ಲಿಯೂ, ಶನಿ ನಮಗೆ ಮೀನ ರಾಶಿಯಲ್ಲಿ ಸಂಚಾರ, ಇನ್ನು ಕುಜ ತುಲಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಇದು ನಮಗೆ ಗ್ರಹಗತಿಗಳು ಜುಲೈ ಮಾಸದಲ್ಲಿ ಗೋಚರಿಸ್ತಾ ಇರುವಂತ ವಿಷಯ. ಹಾಗೆ ಶುಭ ದಿನಗಳು, ಶುಭ ಕಾರ್ಯಗಳು ನಡೆಸೋಕೆ ಮುಹೂರ್ತಗಳ ಭಾಗ ತಿಳ್ಕೊಳ್ಳೋಣ. ನೋಡಿ, ಜುಲೈ ಮೊದಲನೇ ಅರ್ಧದಲ್ಲಿ ಅಂದ್ರೆ ಶುಕ್ರವಾರ ದಶಮಿ ಭರಣಿ ನಕ್ಷತ್ರ ಜುಲೈ 10ನೇ ತಾರೀಕು ಆಗಿರ್ಬೋದು, ಅಥವಾ ಭಾನುವಾರ ತ್ರಯೋದಶಿ ರೋಹಿಣಿ ನಕ್ಷತ್ರ ಜುಲೈ 12ನೇ ತಾರೀಕು ಆಗಿರ್ಬೋದು, ಶುಭ ಕಾರ್ಯಗಳಿಗೆ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಸಿಂಹರಾಶಿ ನೋಡಿ, ಸಿಂಹರಾಶಿಯವರಿಗೆ ರಾಶಿಯಲ್ಲಿಯೇ ಶುಕ್ರಕೇತು ಯುತಿಯಾಗಿದೆ. ನಮಗೆ ರಾಶಿಯಲ್ಲೇ ಶುಕ್ರಕೇತು ಯುತಿ ಆದರೆ ನಿಮಗೋಸ್ಕರ ಖರ್ಚು ಜಾಸ್ತಿ ಮಾಡ್ಕೊತೀರಾ. ಬ್ರಾಂಡೆಡ್ ಐಟಮ್ ತೊಗೊಳೋದು, ಲಕ್ಸುರಿ ಐಟಮ್ಸ್ ತೊಗೊಳೋದು, ಈ ತಿಂಗಳಲ್ಲಿ ಇದಕ್ಕೋಸ್ಕರ ಖರ್ಚು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಅಥವಾ ಪತಿ ಅಥವಾ ಪತ್ನಿಗೋಸ್ಕರ, ಯಾಕಂದ್ರೆ ರಾಹು ಕೂಡ 7ನೇ ಮನೆ ಇರೋದ್ರಿಂದ ಪತಿ ಅಥವಾ ಪತ್ನಿಗೋಸ್ಕರ ಖರ್ಚು ಹೆಚ್ಚಾಗಿ ಆಗುತ್ತೆ. ಇನ್ನೊಂದು ಅಷ್ಟಮದಲ್ಲಿ ನಿಮಗೆ ಶನಿ ಸಂಚಾರ. ಯಾರನ್ನ ಕನ್ಸ್ಟ್ರಕ್ಷನ್ ಕೈ ಹಾಕಿರ್ತೀರಾ, ಅದರಲ್ಲಿ ಸ್ವಲ್ಪ ನಿಧಾನ ಆಗೋ ಚಾನ್ಸಸ್ ಇರುತ್ತೆ. ಭಯ ಬೀಳುವಂತ ಅವಶ್ಯಕತೆ ಏನಿಲ್ಲ, ನಿಧಾನಕ್ಕಾಗುತ್ತೆ. ಶನಿ ಯಾವಾಗಲೂ ಡಿಲೇ ಮಾಡುತ್ತೆ ಹೊರತು ಡಿಲೇ ಮಾಡಲ್ಲ. ಅಂದ್ರೆ ನಿಧಾನ ಮಾಡುತ್ತೆ ಹೊರತು ಕೊಡಲ್ಲ ಅಂತ ಹೇಳೋದಿಲ್ಲ. ಖಂಡಿತ ಕೆಲಸ ಆಗೇ ಆಗುತ್ತೆ, ಸ್ವಲ್ಪ ನಿಧಾನ ಆಗುತ್ತೆ. ಅದ್ರ ತಕ್ಕಂಗೆ ನೀವು ಸಹನೆ ಶಾಂತಿ ಕಾಪಾಡಿಕೊಂಡ್ರೆ ಅದೇ ಶನಿ ಪರಿಹಾರ. ನಂತರ ಶನೇಶ್ವರನಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. 21 ಬಾರಿ ಹೇಳ್ಕೊಳ್ಳಿ. ಎಣ್ಣೆ ದೀಪ ಹಚ್ಬೋದು, ಹನುಮಾನ್ ಚಾಲಿಸ ಹೇಳ್ಬೋದು, ಅಥವಾ ಶ್ರೀರಾಮ ರಕ್ಷ ಹೇಳ್ಕೊಳ್ಬೋದು. ಇದರಿಂದ ನಮಗೆ ಶನೇಶ್ವರಂದು ಪರಿಹಾರ ಆಗಕ್ಕೆ ಅನುಕೂಲ ಆಗುತ್ತೆ. ಹಾಗೆ ವೃದ್ಧರ ಸೇವೆ ಮಾಡೋದು, ಅಂಗವಿಕಲರಿಗೆ ಸಹಾಯ ಮಾಡೋದು, ಇದರಿಂದ ಕೂಡ ನಮಗೆ ಶನೇಶ್ವರನ ಶಾಂತಿ ಆಗುತ್ತೆ. ನಿಮಗೆ ದುಃಖಗಳು ಕಡಿಮೆ ಆಗುತ್ತೆ, ಪರಿಹಾರ ಬೇಗ ಆಗುತ್ತೆ. ಅದೇ ಥರನೇ ನಮಗೆ ಸಿಂಹರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಕುಜ ಸ್ಥೈರ್ಯ ಹೆಚ್ಚುತ್ತೆ. ಎಷ್ಟೇ ಕಷ್ಟಗಳು ಬಂದರೂ ಅದನ್ನು ಫೇಸ್ ಮಾಡುವಂಥ ಧೈರ್ಯ ಈ ತಿಂಗಳಲ್ಲಿ ಕುಜ ತಂದುಕೊಡುತ್ತೆ. ಹಾಗಾಗಿ ನಮಗೆ ಇದೊಂದು ಒಳ್ಳೆ ತಿಂಗಳೇ. ಯಾಕಂದ್ರೆ ಕಷ್ಟಗಳು ಜನರಲಿ ನೋಡಿ 70-80 ಭಾಗ ಎಲ್ಲಾ ರಾಶಿಯವರು ಕಷ್ಟದಲ್ಲೇ ಇರ್ತಾರೆ. ಯಾಕಂದ್ರೆ ಎಲ್ಲರಿಗೂ ದಶಾಭುಕ್ತಿ ಚೆನ್ನಾಗಿರಲ್ಲ. ಎಂತ ಗುರುಬಲ ಇದೆ, ತುಂಬಾ ಚೆನ್ನಾಗಿದೆ ಅಂತ ನಾವು ಹೇಳಿದ್ರು ಕೂಡ ಅವ್ರ ದಶಾಭುಕ್ತಿಗಳು ಕೆಟ್ಟಿದ್ರೆ ಅವ್ರು ಅನುಭವಿಸ್ತಾ ಇರ್ತಾರೆ. ಬಟ್ ಈ ನಮ್ಗೆ ಕುಜ ಆಗ್ಬೋದು, ರವಿ ಆಗ್ಬೋದು, ಇವರು 3, 6, 10ನೇ ಮನೆ 11ನೇ ಮನೇಲಿ ಇದ್ದಾಗ ನಮಗೆ ಆ ಧೈರ್ಯ ತಂದುಕೊಡುತ್ತೆ. ಆ ಕಷ್ಟಗಳನ್ನ ಫೇಸ್ ಮಾಡೋದು ಅದು ತುಂಬಾ ಇಂಪಾರ್ಟೆಂಟು. ಕಷ್ಟ ಪ್ರತಿಯೊಬ್ಬರಿಗೂ ಬರುತ್ತೆ, ಅದನ್ನ ಫೇಸ್ ಮಾಡೋ ಅಂತ ಶಕ್ತಿ ದೇವ್ರು ತಂದ್ಕೊಳ್ಳೋ ಧೈರ್ಯ ತುಂಬಬೇಕಾಗುತ್ತೆ. ಈಗ ಸಿಂಹರಾಶಿಯವರಿಗೆ ಆ ಧೈರ್ಯ ತುಂಬುವಂತ ಕೆಲಸ ಕುಜ ಮಾಡ್ತಾ ಇದೆ. ನಂತರ ನಮಗೆ 11ರಲ್ಲಿ ಬುಧ ನಿಮ್ಗೆ 2 ಮತ್ತು 11ನೇ ಮನೆ 11ರಲ್ಲಿ ಇರೋದ್ರಿಂದ ಯಾವುದೇ ನಿಧಾನ ಆದ್ರೂ ಕೂಡ ಹಣಕಾಸಿನ ಚಿಂತೆ ಇರಲ್ಲ. ಬ್ಯಾಂಕ್ ಇಂದ ಸಪೋರ್ಟ್ ಸಿಗೋ ಚಾನ್ಸಸ್ ಇರುತ್ತೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಕೂಡ ಅನುಕೂಲ ಬುಧ ಮಾಡಿಕೊಡುತ್ತೆ. ನಂತರ 12ರಲ್ಲಿ ನಮಗೆ ರವಿ ಮತ್ತೆ ಗುರು ಇರೋದ್ರಿಂದ ಇದಕ್ಕೆ ಪರಿಹಾರ ಬೇಕು. ನಿಮ್ಮ ರಾಶಿಯಾಧಿಪತಿ 12ರಲ್ಲಿ ಇದ್ರೆ ಆರೋಗ್ಯಕ್ಕೆ ಖರ್ಚು ಕಾಣುತ್ತೆ. ಎಕ್ಸೆಸ್ ಆಫ್ ಹೀಟ್ ಆಗ್ಬೋದು, ಅಥವಾ ಜ್ವರ ಬರ್ಬೋದು, ಅಥವಾ ಯಾವುದೇ ಸಣ್ಣ ಪುಟ್ಟ ಇನ್ಫೆಕ್ಷನ್ಗಳಾಗ್ಬೋದು. ಯಾಕಂದ್ರೆ ಕೇತು ರಾಹು ಇರೋದ್ರಿಂದ ಅದಕ್ಕೋಸ್ಕರ ಖರ್ಚಾಗೋ ಸಂಭವ ಉಂಟು. ಅದಕ್ಕೆ ರವಿ ಕೂಡ ಪರಿಹಾರ ಬೇಕು. ರವಿಗೆ ಪರಿಹಾರ ಅಂತಂದ್ರೆ ಸೂರ್ಯ ಉದಯಕ್ಕೆ ಎದ್ದು ಒಂದು 30 ನಿಮಿಷ ವಾಕ್ ಮಾಡಿ. ಸನ್ರೈಸ್ಗೆ ಎದ್ದು ಅರ್ಘ್ಯ ಕೊಡೋದಾಗಲಿ, ಅಥವಾ ಸೂರ್ಯ ನಮಸ್ಕಾರಗಳು ಮಾಡೋದಾಗಲಿ, ಅಥವಾ ಒಂದು 30 ನಿಮಿಷ ವಾಕ್ ಮಾಡೋದ್ರಿಂದ ಕೂಡ ನಿಮಗೆ ಸೂರ್ಯ ಪರಿಹಾರ ಆಗುತ್ತೆ. ತಂದೆ ಹೇಳಿದ ಮಾತು ಕೇಳೋದ್ರಿಂದ ಕೂಡ ಸೂರ್ಯ ಪರಿಹಾರ ಮಾಡ್ಕೋಬಹುದು. ಅದೇ ತರ ಗುರು 12ರಲ್ಲಿದೆ. ಗುರುನ ಆಕ್ಟಿವೇಟ್ ಮಾಡ್ಕೊಳಕ್ಕೆ ದಿನನಿತ್ಯ ಅಡಿಗೆಯಲ್ಲಿ ಅರಿಶಿಣ ಯೂಸ್ ಮಾಡಿ. ಸ್ನಾನ ಮಾಡಕ್ ಮುಂಚೆ ಒಂದು ಚಿಟಿಕೆ ಅರಿಶಿಣ ಹಾಕಿ ಸ್ನಾನ ಮಾಡೋದಾಗಲಿ. ಅದೇ ತರನೇ ಗುರು ಸಮಾನರಿಗೆ ಹಳದಿ ವಸ್ತ್ರವನ್ನು ದಾನ ಮಾಡೋದ್ರಿಂದ ಕೂಡ ನಿಮಗೆ ಗುರು ಪರಿಹಾರ ಆಗುತ್ತೆ. ಓವರ್ ಆಲ್ ತಗೊಂಡ್ರೆ ಸಿಂಹ ರಾಶಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಈ ತಿಂಗಳು ಒಳ್ಳೆಯದಾಗಲಿ.
ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಯವರಿಗೆ 3ನೇ ಮನೆ ಅಧಿಪತಿ ಈಗ ಭಾಗ್ಯದಲ್ಲಿದೆ ಕುಜ. ಸೊ ಕುಜ ಸ್ವಲ್ಪ ಬೆಟರ್ ರಿಸಲ್ಟ್ ಕೊಡುತ್ತೆ. ಇಷ್ಟು ದಿವಸ ಸ್ವಲ್ಪ ಸ್ಲೋ ಇದ್ದಿದ್ದು ಅಥವಾ ಫ್ರಸ್ಟ್ರೇಷನ್ ಇದ್ದಿದ್ದು ಈಗ ನಮಗೆ ಈ ತಿಂಗಳಲ್ಲಿ ಕುಜಿನಿಂದ ಶುಭ ಫಲಗಳನ್ನು ನಿರೀಕ್ಷಿಸಬಹುದು. ಇನ್ನು ಮುಂಬರುವ ದಿನಗಳಿಂದ ಕುಜ ಒಳ್ಳೆಯದೇ ಮಾಡ್ತಾ ಹೋಗುತ್ತೆ. ಅದೇ ಥರನೇ ನಿಮಗೆ ರವಿ 11ನೇ ಮನೆಯಲ್ಲಿದೆ, ಗುರು ಜೊತೆ ಸೇರಿದೆ, ಶನೈಶ್ವರನ ಮೇಲೆ ದೃಷ್ಟಿ ಕೂಡ ಬಿದ್ದಿದೆ. ಸೊ ಹಾಗಾಗಿ ಈ ತಿಂಗಳಲ್ಲಿ ಹೊಸ ಹೊಸ ಅವಕಾಶಗಳು ದೊರಕಬರುತ್ತೆ, ಚಟುವಟಿಕೆ ಹೆಚ್ಚಾಗುತ್ತೆ, ಮಾನಸಿಕವಾಗಿ ಸ್ಥಿತಿ ಚೆನ್ನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ನಿಮಗೆ ಎಲ್ಲ ಕೆಲಸಗಳು ಕೈಗೂಡುವ ಚಾನ್ಸಸ್ಸು ಹೆಚ್ಚಾಗುತ್ತೆ. ದಶಾಭುಕ್ತಿ ಚೆನ್ನಾಗಿದ್ದು ನಿಮ್ಮ ಗೋಚಾರಗಳಲ್ಲಿ ಗೋಚಾರ ಚೆನ್ನಾಗಿದ್ದಾಗ ದಶಾಭುಕ್ತಿನೂ ಚೆನ್ನಾಗಿ ಮ್ಯಾಚ್ ಆಗಿಬಿಟ್ರೆ ಅವಾಗ ನಿಮಗೆ ಹೆಚ್ಚಿಗೆ ಲಾಭನ ನಿರೀಕ್ಷಿಸ್ಬೋದು. ಅದೇ ಥರನೇ ಸೂರ್ಯ ಯಾವ 11ನೇ ಮನೆ ಬಂತೋ ಕೆಲಸ ಕಾರ್ಯಗಳಲ್ಲಿ ಹುಡುಕ್ತಾ ಇದ್ರೆ ಸಿಗೋ ಚಾನ್ಸ್ ಹೆಚ್ಚಾಗುತ್ತೆ. ಹೊಸ ಕೆಲಸ ಹುಡುಕ್ತಾ ಇದ್ದೀರಾ ಅಥವಾ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಮೇಲಧಿಕಾರಿಯಿಂದ ಮೆಚ್ಚುಗೆ ಸಿಗೋದಾಗಲಿ ಎಲ್ಲ ರೀತಿಗೂ ನಿಮಗೆ ಸೂರ್ಯನಿಂದ ಸಹಾಯ ಸಿಗುತ್ತೆ. ಗುರು ಜೊತೆ ಬೇರೆ ಇದೆ, ಇಬ್ಬರಿಂದನೂ 9ನೇ ಮನೆಯಲ್ಲಿ ಶನಿಶ್ಚರ ಇದೆ, ಕರ್ಮಕಾರಕ. ಸೊ ಹಾಗಾಗಿ ನಿಮ್ಮ ಪೂರ್ವ ಪುಣ್ಯಾಧಿಪತಿ ಜೊತೆ ಯಾವ ಕನೆಕ್ಟ್ ಆಗುತ್ತೋ ಅದು ನಿಮಗೆ ಲಾಭ ಹೆಚ್ಚಿಗೆ ಮಾಡುತ್ತೆ. ಆದರೆ ನಿಮ್ಗೆ ಖರ್ಚು ಕೂಡ ಹಾಗೆ ಹೆಚ್ಚು, ಯಾಕಂದ್ರೆ 2ನೇ ಮನೆ ಅಧಿಪತಿ ಭಾಗ್ಯಾಧಿಪತಿ ಶುಕ್ರ 12ರಲ್ಲಿದೆ. ಸೊ ಎಷ್ಟು ನಿಮ್ಗೆ ಇನ್ಕಮ್ ಬರ್ತಾ ಇದೆಯೋ ಅದಕ್ಕಿಂತ 1% ಜಾಸ್ತಿನೇ ಖರ್ಚು ಬರುತ್ತೆ. ಮನೆ ರಿಪೇರಿ ಅಥವಾ ಮನೆ ರಿನೋವೇಷನ್ನು, ಮನೆಗಾಗಿ ಖರ್ಚು, ಹೆಣ್ಮಕ್ಳಿಗಾಗಿ ಖರ್ಚು, ಅಥವಾ ಧರ್ಮಕ್ಷೇತ್ರಗಳಿಗೆ ಭೇಟಿ ಕೊಡೋಕೆ ಖರ್ಚು, ಅಥವಾ ಟ್ರಾವೆಲಿಂಗ್ ಖರ್ಚು ಮಾಡ್ತೀರಾ, ಟ್ರಿಪ್ ಕೊಡೋಕೆ ಖರ್ಚು ಮಾಡ್ತೀರಾ. ಇದೆಲ್ಲಾನು ನಮಗೆ ಶುಕ್ರ 12ನೇ ಮನೆಯಲ್ಲಿ ತೋರಿಸ್ತಾ ಇದೆ. ಲಕ್ಸುರಿಗೋಸ್ಕರ ಖರ್ಚು ಮಾಡ್ತೀರಾ, ಹಾಗೆ ಹಣ ಬರುತ್ತೆ, ಹಾಗೆ ಖರ್ಚು ಮಾಡ್ತೀರಾ. ಇದಕ್ಕೋಸ್ಕರ ನಿಮಗೆ 12ನೇ ಮನೆ ಶುಕ್ರನಿಗೋಸ್ಕರ ಈ ಮೇಕಪ್ ಐಟಮ್ಸ್ ಅಂದ್ರೆ ಅಲಂಕಾರಿಕ ವಸ್ತುಗಳನ್ನ ಹೆಣ್ಮಕ್ಳಿಗೆ ದಾನ ಕೊಡೋದ್ರಿಂದ ಶುಕ್ರ ಪರಿಹಾರ ಆಗುತ್ತೆ. ತಕ್ಕ ಮಟ್ಟ ಸ್ವಲ್ಪ ದುಡ್ಡು ಕಾಸು ಉಳಿಯುವಂತ ಚಾನ್ಸಸ್ ಹೆಚ್ಚಾಗುತ್ತೆ. ಇವಾಗ ನೋಡಿ, ನಮಗೆ 6ನೇ ಮನೆ ರಾಹು ಉತ್ತಮ ರಿಸಲ್ಟ್ ಕೊಡುತ್ತೆ, ಸಪ್ತಮದಲ್ಲಿ ಶನೀಶ್ವರನ್ನು ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇನ್ನು ನಿಮ್ಮ ರಾಷ್ಟ್ರಾಧಿಪತಿ ಕರ್ಮಸ್ಥಾನದಲ್ಲಿರೋದು ವಿಶೇಷತೆ ಏನು ಅಂದ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ ಏಳಿಗೆ, ವಿದ್ಯಾರ್ಥಿಗಳು ಕೂಡ ಅನುಕೂಲ ಮಾಡಿಕೊಡುತ್ತೆ. ಜುಲೈ ಮಾಸ ಒಟ್ಟಾರೆ ತಗೊಂಡ್ರೆ ಕನ್ಯಾ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ, ಒಳ್ಳೆದಾಗಿದೆ. ತುಲಾ ರಾಶಿಯವರಿಗೆ ಅಷ್ಟಮದಲ್ಲಿ 2ನೇ ಮನೆ ಅಧಿಪತಿ ಸಪ್ತಮಾಧಿಪತಿ ಅಷ್ಟಮದಲ್ಲಿ ಸಂಚಾರ, ಪತಿ ಪತ್ನಿಯಲ್ಲಿ ಭಿನ್ನಾಭಿಪ್ರಾಯ, ವ್ಯಾಪಾರ ವ್ಯವಹಾರಗಳಲ್ಲಿ ಭಿನ್ನಾಭಿಪ್ರಾಯ. ಸೊ ಹಾಗಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು ಬಹಳ ಪ್ರಮುಖವಾಗಿದೆ. ಮೊದಲನೇದಾಗಿ ಅಷ್ಟೋತ್ತರಗಳು ಹೇಳ್ಕೊಳ್ಳಿ. ಓಂ ಸ್ಕಂದಾಯ ನಮಃ, ಕಾರ್ತಿಕೇಯ ನಮಃ, ಸುಬ್ರಹ್ಮಣ್ಯ ನಮಃ, ಇದರ ಅಷ್ಟೋತ್ತರಗಳು ಹೇಳ್ಕೊಳ್ಳೋದು. ತೊಗರಿಬೇಳೆ ಬೆಲ್ಲವನ್ನು ನೀವು ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಕೊಡೋದು ಅಥವಾ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು 10 ನಿಮಿಷ ಕೂತ್ಕೊಂಡ್ಬನ್ನಿ, ಅದು ನಿಮಗೆ ಖಂಡಿತ ಒಳ್ಳೆ ಫಲಗಳನ್ನು ಕೊಡುತ್ತೆ. ಅಥವಾ ಅಣ್ಣ ತಮ್ಮಂದ್ರನ್ನ ಮನೆಗೆ ಕರೆದು ಅವ್ರಿಗೆ ನೀವೇನಾದರೂ ಸಹಾಯ ಮಾಡೋದು, ಒಳ್ಳೆ ಮಾತಾಡೋದು, ಗಿಫ್ಟ್ ಕೊಡೋದು, ಅದರಿಂದ ಕೂಡ ಕುಜ ಪರಿಹಾರ ಆಗುತ್ತೆ. ಒಂದು ಅರ್ಧ ಗಂಟೆ ದೇಹ ದಂಡನೆ ಕೆಲಸಗಳನ್ನು ಮಾಡ್ತಾ ಇದ್ರು ಕೂಡ ನಿಮಗೆ ಕುಜ ಪರಿಹಾರ ಆಗುತ್ತೆ. ನಂತರ ನಮಗೆ ಭಾಗ್ಯದಲ್ಲಿ ಬುಧ 12ನೇ ಮನೆ ಅಧಿಪತಿ, ಎಲ್ಲಾನ ಫಾರಿನ್ ಟ್ರಾವೆಲ್ ಮಾಡಬೇಕು, ದೂರ ಪ್ರಯಾಣಗಳು ಮಾಡಬೇಕು, ಅದಕ್ಕೆ ಅನುಕೂಲಕರ ಸಮಯ, ಅದಕ್ಕೆ ನಿಮಗೆ ಸಹಾಯ ಆಗುತ್ತೆ. ದೂರದಲ್ಲಿ ಏನಾದರೂ ವಿದ್ಯಾರ್ಥಿಗಳು ಹೋಗ್ತಿದ್ರೆ ಅವ್ರಿಗೆ ಅನುಕೂಲಕರವಾಗಿದೆ. ಜನರಲ್ಲಿ ಭಾಗ್ಯದಲ್ಲಿ ಬುಧ ಒಳ್ಳೆ ರಿಸಲ್ಟ್ ಕೊಡಲ್ಲ, ಬಟ್ ಸ್ವಸ್ಥಾನದಲ್ಲಿರೋದ್ರಿಂದ ನಿಮಗೆ ತಕ್ಕ ಮಟ್ಟಿಗೆ ಅನುಕೂಲ ಮಾಡಿಕೊಡುತ್ತೆ. ನಂತರ 11ನೇ ಮನೆ ಶುಕ್ರ ಇರೋದು ಲಾಭ ಹೆಚ್ಚಿಗೆ ಮಾಡುತ್ತೆ. ನಿಮಗೆ ಅಷ್ಟಮಾಧಿಪನಾಗಿರೋದು ಆಕಸ್ಮಿಕ ಶುಭ ಸುದ್ದಿ, ಆಕಸ್ಮಿಕ ಒಳ್ಳೆ ಬದಲಾವಣೆ ಖಂಡಿತ ನಿಮಗೆ ಚೆನ್ನಾಗಿ ತಂದುಕೊಡುತ್ತೆ. ತುಲಾರಾಶಿಯವರಿಗೆ 6ರಲ್ಲಿ ಶನೈಶ್ವರ ಇರೋದು ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ಇನ್ನು ಗುರು ಮತ್ತೆ ರವಿ 7, 8, 9. ಇನ್ನು ಗುರು ರವಿ ಕರ್ಮಸ್ಥಾನದಲ್ಲಿರೋದ್ರಿಂದ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಪ್ರಮೋಷನ್ ಸಿಗೋದಾಗಲಿ ಅಥವಾ ಶುಭ ಕಾರ್ಯಗಳು ಕೂಡ ಅನುಕೂಲ ಮಾಡಿಕೊಡುತ್ತೆ. ಸೊ ಓವರ್ ಆಲ್ ನಿಮಗೆ ತುಂಬಾ ಚೆನ್ನಾಗಿದೆ. ಆದರೆ ಒಂದು ಪೂಜಾ ಪರಿಹಾರ ಮಾಡ್ಕೋಬೇಕು. ಪಂಚಮದಲ್ಲಿ ರಾಹುಗೋಸ್ಕರ ಕೂಡ ಪರಿಹಾರ ಬೇಕು. ದುರ್ಗಾದೇವಿ ಆರಾಧನೆ ಮಾಡೋದು, ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ಕೊಡೋದ್ರಿಂದ ಕೂಡ ನಮಗೆ ರಾಹು ಪರಿಹಾರ ಆಗುತ್ತೆ. ಓವರ್ ಆಲ್ ಆಗಿ ತಗೊಂಡಾಗ ಅಷ್ಟಮ ಕುಜಗೂ ಒಂದು ಪರಿಹಾರ ಮಾಡಿದ್ರೆ ಈ ತಿಂಗಳು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ತುಲಾರಾಶಿಯವರಿಗೆ ಒಳ್ಳೆದಾಗಲಿ. ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಗೆ ರಾಶ್ಯಾಧಿಪನೆ ಸಪ್ತಮದಲ್ಲಿದೆ. ಸೊ ವ್ಯಾಪಾರ ವ್ಯವಹಾರ, ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟು, ಭೂಮಿ ಈ ಸಂಬಂಧಿತ ವಿಷಯಗಳಲ್ಲಿ ಲಾಭ ಕಾಣ್ತಾ ಇದೆ. ಧೈರ್ಯ ಸ್ಥೈರ್ಯ ಚೆನ್ನಾಗಿರುತ್ತೆ, ಆದರೆ ಕೋಪ ತಾಪನೂ ಕೊಡುತ್ತೆ. ಪತಿ ಪತ್ನಿ ಭಿನ್ನಾಭಿಪ್ರಾಯನೂ ಕೊಡುತ್ತೆ. ವ್ಯಾಪಾರ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಭಿನ್ನಾಭಿಪ್ರಾಯ ಕೊಡುತ್ತೆ. ಹಾಗಾಗಿ ಕುಜಿಂಗೆ ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಅಣ್ಣ ತಮ್ಮಂದ್ರನ್ನ ಕರೆದು ಒಳ್ಳೆ ಸಿಹಿ ತಿಂಡಿ ಕೊಡಿ. ದೇಹ ದಂಡನೆ ಅಂದ್ರೆ ಜಿಮ್ಗೆ ಹೋಗೋದು, ವಾಕ್ ಮಾಡೋದು, ಇದರಿಂದ ಕೂಡ ಅನುಕೂಲ ಆಗುತ್ತೆ. ಅದೇ ತರ ಸುಬ್ರಹ್ಮಣ್ಯನ ಆರಾಧನೆ, ತೊಗರಿಬೇಳೆ ಬೆಲ್ಲ ದಾನ ಕೊಡೋದು, ಇದರಿಂದ ಖಂಡಿತ ವೃಶ್ಚಿಕ ರಾಶಿಯವರಿಗೆ ಅನುಕೂಲನೇ ಹೆಚ್ಚಿಗೆ ನೋಡಬಹುದು. ನೋಡಿ, ಬುಧ ಇನ್ನು 8ನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿ ಸಂಚಾರ, 11ನೇ ಮನೆಯಲ್ಲಿ
ಆಕಸ್ಮಿಕವಾಗಿ ವ್ಯಾಪಾರದಲ್ಲಿ ವೃದ್ಧಿ ಆಗುತ್ತೆ, ಒಳ್ಳೆ ಅವಕಾಶ ಬಂದು ಕೊಡುತ್ತೆ. ಕಮ್ಯುನಿಕೇಷನ್ ಅಲ್ಲಿ ಜಯ, ಅನುಕೂಲಕರ ವಾತಾವರಣ ಬುಧನಿಗೆ ಅಷ್ಟಮದಲ್ಲಿದ್ರು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ನಂತರ ಭಾಗ್ಯದಲ್ಲಿ ರವಿ ಗುರು ಇದೆ. ಭಾಗ್ಯದಲ್ಲಿ ರವಿ ಜೊತೆ ಗುರು ಕರ್ಮಾದೀಪ, ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಅವಕಾಶಗಳು ದೊರಕ ಬರುತ್ತೆ. ಈಗ ನಿಮಗೆ ಬಂದಿರೋ ಅವಕಾಶಗಳನ್ನ ಕರೆಕ್ಟಾಗಿ ಮಾಡಿದ್ರೆ ನೆಕ್ಸ್ಟ್ ಮಂತ್ ಅದು 10ನೇ ಮನೆಗೆ ಹೋದಾಗ ನಿಮಗೆ ಸ್ಟೇಟಸ್ ಅಂತ ಕೊಡುತ್ತೆ. ಅಂದರೆ ನಿಮಗೆ ಮೇಲಧಿಕಾರಿಯಿಂದ ಮೆಚ್ಚುಗೆ ಅಥವಾ ಪ್ರಮೋಷನ್ನು ಇಂಥದಕ್ಕೆ ಈಗ ಒಂದು ಫೌಂಡೇಶನ್ ಇದ್ದಂಗೆ. ಗುರು ರವಿ ಸೇರಿರೋದು ಭಾಗ್ಯದಲ್ಲಿ. ಆ ಭಾಗ್ಯದಲ್ಲಿರೋ ಗುರು ದೃಷ್ಟಿ ಶನೇಶ್ವರನ ಮೇಲೂ ಬಿದ್ದಿದೆ. ಹಾಗಾಗಿ ಈಗ ಇಷ್ಟು ದಿವಸ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇರಲಿಲ್ಲ, ಹೈಯರ್ ಎಜುಕೇಷನ್ ಸ್ಲೋ ಆಗಿತ್ತು, ಕ್ರಿಯೇಟಿವಿಟಿ ಕೊರತೆ ಆಗಿತ್ತು, ಆರೋಗ್ಯದಲ್ಲಿ ತೊಂದರೆ ಬಂದಿತ್ತು ವೃಶ್ಚಿಕ ರಾಶಿಯವರಿಗೆ. ಇದೆಲ್ಲನೂ ನಿಧಾನ ಪರಿಹಾರ ಆಗುತ್ತೆ. ಯಾಕಂದರೆ ಗುರುವಿನ ದೃಷ್ಟಿ ಯಾವಾಗ ಶನೇಶ್ವರನ ಮೇಲೆ ಬಿತ್ತೋ ಆರೋಗ್ಯದಲ್ಲಿ ವೃದ್ಧಿ, ವಿದ್ಯಾರ್ಥಿಗಳಿಗೆ ಅನುಕೂಲ, ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ. ಸೊ ಓವರಾಲ್ ತುಂಬ ಚೆನ್ನಾಗಿದೆ ಇದು. 4ನೇ ಮನೇಲಿ ರಾಹು ಇದ್ರೆ ಏನಾದರೂ ಒಂದು ತಾಯಿ ಜೊತೆ ಭಿನ್ನಾಭಿಪ್ರಾಯ, ಕಮ್ಯುನಿಕೇಷನ್ ಗ್ಯಾಪು, ಮನೇಲಿ ಡಿಟ್ಯಾಚ್ಮೆಂಟ್ ಅನ್ನೋಕ್ಕಿಂತ ಮನೆ ಸೇರೋದು ಕಡಿಮೆ ಆಗಿರುತ್ತೆ. ಸೊ ಈ ಏರುಪೇರನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ದುರ್ಗಾ ಆರಾಧನೆ ಮಾಡಿ, ಉದ್ದಿನ ಬೇಳೆ ದಾನ ಕೊಡಿ, ಆಗ ರಾಹು ಪರಿಹಾರ ಆಗುತ್ತೆ. ಓವರಾಲ್ ಆಗಿ ತೊಗೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ನಿಮಗೆ ಮಿಶ್ರ ಫಲ, ಮೆಜಾರಿಟಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.